ಜಯಮ್ಮ ಜಯಮ್ಮ, ಯಾಕೆ ಸುಮ್ಮನೆ ಕುಕ್ಕೊಂಡಿದ್ಯಾ? ಎಲ್ಲ ಕೆಲಸ ಆತೇನು? ಆ ಇನ್ನ ಐತೆ, ಯಾಕೆ ಮಾಡ್ಕೊಡ್ತೀಯ ನೀನು? ಅಲ್ವೇ, ನೀನಿದೀಯ ನನ್ನ ಸೊಸೆ ಆಗಿ, ನಿನ್ ಸೊಸೆ ಬಂದೇಳಿ. ನಿನ್ ಸೊಸೆ ಬಂದ ಮೇಲೂ ನಾನಿನ್ನ ನಿನಗೆ ಕೆಲಸ ಮಾಡ್ಕೊಡ್ಬೇಕೇನೆ ಜಯಮ್ಮ? ನಾನು ಕೇಳ್ತೀಯಲ್ಲ ಮಾಡ್ಕೊಡ್ತೀಯ ಅಂತಾನ? ಮಾಡ್ಕೊಡಕ್ಕಾಗಲ್ಲ ತಾನೆ? ಆಗಲ್ಲ ಅಂದ್ಮೇಲೆ ಕೇಳಕ್ ಹೋಗ್ಬಾರ್ದು. ಎಲ್ಲ ಆತ ಅಂತಾನ. ನನ್ಗೆಲ್ಲ ಗೊತ್ತೈತಿ ಮಾಡೋದು, ಹೋಗು. ಅವಳೆಲ್ ಹೋದ್ಲವಳು? ಶ್ರೀದೇವಿ ಮೂದೇವಿ ಎಲ್ಗೋದ್ಲು ಅಂತ ನಾನು ಕೇಳಿದ್ರೆ ನಿನ್ ಸೊಸೆ ತಾನೆ, ನೀನು ಅದ್ಬಸ್ನಾಗ ಇಕ್ಕಬೇಕಮ್ಮ. ಎಲ್ಗಾದ್ರೂ ಹೋದ್ರೆ ಹೋಗ್ಬೇಕು ಅಂತಾನ. ಅಲ್ಲ, ನಾನ್ ತೆಗೆ ಕೊಚ್ಕೊಂತಿದ್ದೆ, ನಿನ್ನಂತ ಸೊಸೆ ತರಲ್ಲ ನಿನ್ನಂತ ಸೊಸೆ ತರಲ್ಲ ಅಂತಾನ. ಈಗೇನಾತು? ಅತ್ತೆ, ನನ್ನ ರೇಗಿಸ್ಬೇಡಿ, ಸುಮ್ಮನೆ ಹೋಗ್ರಿ. ನಾನೇನು ತಂದಿರೋದಲ್ಲ ಅದು. ನನ್ನ ಮಗ ಮದುವೆ ಮಾಡ್ಕೊಂಡ್ ಬಂದೇವೆ ಅವಳನ್ನ, ಅದರಿದ್ದಲ್ಲ. ನಾನೇನ್ ಮಾಡೋಣ? ನಾನೇನ ತಂದಿದ್ರೆ ಎಂತ ಮಹಾರಾಣಿ ತತ್ತಿದ್ದೆ ಗೊತ್ತಾ? ಮಹಾರಾಣಿನ ತತ್ತಿದ್ದೆ. ಮಹಾರಾಣಿ ತಂದಿದ್ರೆ ನೀನು ಅವಳ ಸೇವೆ ಮಾಡ್ಬೇಕಾಗಿತ್ತು ದಾಸಿಯಾಗಿ. ಇವಳಾಗತ್ತೆ ಹೆಂಗೋ ಪರವಾಗಿಲ್ಲ. ಹಂಗಾರೆ ನಿನ್ ಸೊಸೆ ನಿನ್ಗೇನು ಹೇಳೋಗಿಲ್ವೇನು ಇಂತಕ್ ಹೋಗ್ತೀನಿ ಅಂತನೂ? ಇಲ್ಲ ಕಣತೆ, ಇಲ್ಲ ಹೇಳೋಗಿದೆ. ನಾನು ಸುಮ್ಮನೆ ಬಿಡ್ತಿದ್ದ, ಹೋಗ್ಬೇಡ ಅಂತ ಹೇಳಿ ಇಲ್ಲ ಕುಕ್ಕ ಅಂತ ಹೇಳಿ ಕುಡಿಸ್ತಿದ್ದೆ. ಅದೆಲ್ಲ ಹಾಳಾಗಿ ಹೋಗ್ಯಾಳೋ ಏನು? ಬರ್ಲಿ, ಮಾಡ್ತೀನಿ. ಎಲ್ಲಿಗೋದ್ರೂ ನನಗೆ ಹೇಳಾಗ್ಬೇಕು ಅಂತಾನೆ ಹೇಳ್ತೀನಿ. ಇನ್ನೆಂದಾದ್ರೂ ನನಗೆ ಹೇಳ್ದಂಗೆ ಎಲ್ಗಾನ ಮನೆ ಬಿಟ್ಟು ಹೋದ್ರೆ ಏನು ಇಲ್ಲ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ತೀನಿ. ನೀರೊಳಗೆ ನನ್ನ ಮಗ ತಲೆ ಮೇಲೆ ಕೊತ್ಕೊಂಡು ನೇರಿಸ್ತಾನೆ. ಏನಂಗೆ ಇವನಂತ ಎಂಟಿ ಯಾರಿಗೂ ಇಲ್ಲೇನೋ ಅಮ್ಮಂಗೆ. ಏಳು ಸೊಸೆನ ಒಂದಿಟ್ಟು ಬಿಗ್ಗೆ ಗಿಕ್ಕೆ ಮತ್ ಕಲ್ತ್ಕ. ನನ್ನ ಸೊಸೆ ಹಂಗೆ ಆಗದ್ ಬೇಡ. ನನ್ನ ಸೊಸೆನ ಓದ್ ಮೀರ್ತಾಳೆ. ನನ್ನ ಮಾತೆ ಕೇಳ್ತಿರ್ಲಿಲ್ಲ. ಹೊಸ್ತಾಗ ಬಂದಾಗ ನಾನು ಆಗಕ್ಕೆ ಬಗ್ಸಿದೀನಿ ಅವಳನ್ನ. ಅತ್ತೆ, ಬಾಯಿ ಮುಚ್ಕೊಂಡು ನಿಂತ್ಕ. ನನಗೆ ಗೊತ್ತೈತಿ ನೀನು ಯಾರಿಗೆ ಹೇಳ್ತಾ ಇದೀಯ ಅಂತ. ನಿನ್ ಸೊಸೆ ಅಂತಂದ್ರೆ ನಾನೇ ತಾನೆ, ನನಗೆ ಹೇಳ್ತಾ ಇರೋದು ಅಂತ ನನಗೂ ಅರ್ಥ ಆಗುತ್ತೆ. ಸುಮ್ಮನೆ ನೀನು ಹಿಂಗ್ ಒಕ್ಟಾಗಿ ಮಾತಾಡ್ಬಿಟ್ರೆ ನನಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯೇನು? ಸುಮ್ಮನೆ ನಿಂತ್ಕ. ನಿನ್ಗೆ ಯಾಕೆ ಬೇಕು ಇವಾಗ? ನನ್ನ ಸೊಸೆ ಉಂಟು, ನಾನುಂಟು. ಆಯ್ತು ಬಿಡ ತಾಯಿ, ಅಚ್ಚೆ ಹಾಕಂಗ ಆಡ್ತೀಯ. ಅಯ್ಯೋ, ನಾನೇನೋ ಹೇಳಿ ನಮ್ಮ ನೀ ನಂಗೆ ಹುರಿದು ಬೀಳ್ತೀಯಲ್ಲ. ಆಗ ನಿನ್ ಸೊಸೆ ಬಂದು ನೋಡು. ಅಜ್ಜಿ ಏನಜ್ಜಿ ಹಿಂಗ್ ಮಾತಾಡ್ತಾ ಇದ್ರ ಇಬ್ರು? ಏನು ಇಲ್ಲಮ್ಮ, ನಿಮ್ಮ ಅತ್ತೆ ನಿನ್ನೇನೋ ಕೇಳ್ಬೇಕಂತೆ. ಕೇಳು, ಅದೇನ್ ಕೇಳ್ತಾಳೋ ಕೇಳು. ಏನತ್ತೆ, ಏನ್ ಕೇಳ್ಬೇಕಾಗಿತ್ತು? ಅಲ್ವೇ, ಎಲ್ಲಿಗೆ ಹೋಗಿದ್ದೆ ನೀನು? ಎಲ್ಲಿಗೆ ಹೋದ್ರು ನಾನು ಕೇಳ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ? ನನಗೆ ಹೇಳ್ದಲ್ಲೇನೆ ಎಲ್ಲಿಗೆ ಹೋಗಿದ್ದೆ? ಬೊಗ್ಳೆ ಜಲ್ದು ಬಾವು 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 ಬಾವು. ಏನು ನನ್ನೇ ನಾಯಿ ಅನ್ಕೊಂಡಿದ್ಯಾ? ಬಾವು ಬಾವು ಅಂಬಕ್ಕೆ ಬಾಯ್ ಬಿಟ್ಟು ಮಾತಾಡು. ನೀವೇ ತಾನೆ ಹೇಳಿದ್ದು ಬಗಳು ಅಂತ. ಬಗಳಕ್ಕೆ ನಾನೇ ನಾಯ? ಏನೇ ಹಿಂಗ್ ಮಾತಾಡ್ತೀಯ ಎದುರು ನಿಂತ್ಕೊಂಡು? ಮಾತಿಗೆ ಮಾತು. ನೀನು ಹಿಂಗೆ ತಾನೇ ನನಗೆ ಮಾತಾಡ್ತಾ ಇದ್ದಿದ್ದು ಹೊಸ್ತಾಗ ಮದುವೆ ಆಗಿ ಬಂದಾಗ. ಅದಕ್ಕೆ ನಿನ್ ಸೊಸೆನೂ ನಿನ್ನಂಗೇನೆ. ಅತ್ತೆ, ಬಾಯಿ ಮುತ್ಕೊಂಡು ನಿಂತ್ಕೊಳ್ರಿ, ನೀವು ಮಾತಾಡ್ಬೇಡ್ರಿ ಮದ್ದಿದಾಗ ನೀವು. ಆತು ಬಿಡಮ್ಮ, ವಿಚಾರಿಸು. ಬೊಗಳೆ, ಅಲ್ಲ ಹೇಳಿ, ಎಲ್ಗೋಗಿದ್ಯಾ ಅಂತಾನ? ಅಯ್ಯೋ ಯಾಕತ್ತೆ, ನಾನೇನು ಎಲ್ಗೂ ಹೋಗ್ಬಾರ್ದೇನು? ಹೋಗು. ಅದೇ ಎಲ್ಲಿಗೆ ಹೋಗ್ತೀನಿ ಅಂತಾನ ಅಂತ ಹೇಳ್ಬಿಟ್ಟೆ ಹೋಗ್ಬೇಕು ನೀನು. ಸರಿ ಆಯ್ತು ಬಿಡ್ರಿ, ಇನ್ಮೇಲೆ ಎಲ್ಗೋದ್ರು ಹೇಳೇ ಹೋಗ್ತೀನಿ. ಸರಿ ಆಯ್ತು, ಎಲ್ಗೋದ್ರು ನನಗೆ ಹೇಳ್ಬಿಟ್ಟೆ ಹೋಗ್ಬೇಕು. ನೀನು ಮನೆಯಿಂದ ಆಚೆಗೆ ಹೋಗ್ಬೇಕು ಅಂತಂದ್ರೆ. ಅತ್ತೆ, ನೀವು ಮನೆಗೆ ಇಲ್ದೇ ಇದ್ದಾಗ ಯಾರಿಗೆ ಹೇಳೋಗನ? ನೀವು ಎಲ್ಗಾನ ಊರಿಗೆ ಹೋಗಿರ್ತೀರಾ, ಎಲ್ಲನ ಹೊರಕ್ಕೆ ಹೋಗಿರ್ತೀರಾ? ಅವಾಗ ನಾನು ಯಾರಿಗೆ ಹೇಳೋಗ್ಲಿ? ಅವಾಗ ನಿಮ್ಮ ಅತ್ತೆ ಎಲ್ಲಿಗೆ ಹೋಗಿರ್ತಾಳೋ ಅಲ್ಲಿಗೆ ಹುಡಿಕೊಂಡು ಹೋಗಿ ಹೇಳ್ಬಿಟ್ಟು ಆಮೇಲೆ ಹೋಗು. ಅಲ್ವೇನೆ ಜಯಮ್ಮ? ಹ್ಞೂ ಅತ್ತೆ, ಸರಿಯಾಗಿ ಹೇಳ್ದೆ ನೀನು. ನಾನು ಎಲ್ಲಿ ಹೋಗಿದ್ರು ಅಲ್ಲಿಗೆ ಹುಡಿಕೊಂಬಂದು ಹೇಳಿ ನನಗೆ ಆಮೇಲೆ ಹೋಗ್ಬೇಕು ಇವಳು. ಅವಾಗಲೇ ಬುದ್ಧಿ ಕಲ್ತ್ಕೊಂಬದೇವಳು. ಸರಿ ಆಯ್ತು ಬಿಡಿ ಅತ್ತೆ, ನೀವು ಹೇಳ್ದಂಗೆ ಆಗ್ಲಿ. ನೀವು ಎಲ್ಲಿಗೆ ಹೋಗಿರ್ತೀರೋ ಅಲ್ಲಿಗೆ ಹುಡಿಕೊಂಬಂದು ನಿಮಗೆ ಹೇಳ್ಬಿಟ್ಟು ಆಮೇಲೆ ಹೋಗ್ತೀನಿ ನಾನು, ಎಲ್ಗಾನ ಹೋಗಂಗಿದ್ರೆ. ಈ ಭಯ ಇರಬೇಕು ಯಾವಾಗ್ಲೂ. ಅಮ್ಮಣಿ, ಶ್ರೀದೇವಿ ಮನೆಗೆ ಇದ್ದೀರೇನಮ್ಮ? ಏ ಮೂದೇವಿ, ಯಾರ ಕರಿತಾ ಇದ್ದಾರೆ ನೋಡು ನಿನ್ನ. ಏನು ಮೂದೇವಿ ಗೀದೇವಿ ಅಂತ ಇದ್ದೀರಲ್ಲ, ಹಿಂಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡ್ರಿ. ಏನೋ ಒಂದು ಬೆಲೆ ಗೌರವ ಅಂತೇಳಿ ಏನೋ ಅತ್ತೆ ಅಂತ ಹೇಳಿ ಕೊಟ್ರೆ ಏನು ಹೆಂಗ್ ಬೇಕಂಗೆ ಮಾತಾಡ್ತೀರಾ? ಸರಿಯಾಗಿ ನನ್ನ ಹೆಸರು ಕರಿಯಕ್ಕೆ ಕಲ್ತ್ಕೊಳ್ರಿ. ಆಯ್ತಾಯ್ತು, ಹೋಗಿ ನೋಡೋಗಲ್ಲಿ ಯಾರ ಕರಿತಾ ಇದೆ ಶ್ರೀದೇವಿ ಅಂತಾನ. ಅದು ಯಾರು ಬಂದೇವ್ರೋ ಏನೋ ಇನ್ನು ನುಡಿಕೊಂಡು ಈ ಊರಾಗೆ ನಿನ್ನ ಮಾತಾಡ್ಸಕ್ಕೂ ಬರೋರ ಇದ್ದಾರಲ್ಲ. ಅಮ್ಮ ನೀನಾ? ಏನಮ್ಮ ಇದ್ಕಿದಂಗೆ ಬಂದ್ಬಿಟ್ಟಿದ್ಯಾ? ಅಪ್ಪ ಚೆನ್ನಾಗಿತ್ತಾ? ಕಣೆ ಅಮ್ಮಣಿ, ಚೆನ್ನಾಗಿತ್ತು. ನಮಗೂ ನಿನ್ನ ನೋಡ್ಬೇಕು ಅನ್ನಿಸ್ತಾ, ಅದಕ್ಕೇನೆ ನೀವು ನಮ್ಮೂರಿಗೆ ಬಂದು ಅಲ್ಲೇನೆ ಶಾನೆ ದಿನ ಆತಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀನಿ ಅಮ್ಮಣಿ. ನಿನ್ ಗಂಡ, ನಿಮ್ಮ ಅತ್ತೆ, ನಿಮ್ಮ ಮಾವ ಎಲ್ಲ ಚೆನ್ನಾಗಿದ್ದಾರಾ? ನಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ನಮ್ಮ ಅತ್ತೆ ಇಲ್ಲೇ ಕುಕ್ಕಣೈತಿ, ಅಜ್ಜಿನೂ ಇಲ್ಲೇ ಐತೆ ನೋಡು. ಏನೇ ರಂಗಮ್ಮ, ಮಗಳು ನೋಡ್ಕೊಂಡು ಹೋಗಕ್ ಬಂದೀನಿ. ಚೆನ್ನಾಗಿದ್ದಾರೆ ನೀ ಎಲ್ಲ ಊರಾಗೆ? ಮಳೆ ಬೆಳೆ ಚೆನ್ನಾಗಿದ್ದೀನಿ? ಕಣಕ್ಕ ಎಲ್ಲ ಚೆನ್ನಾಗಿದ್ದಾರೆ, ಮಳೆ ಬೆಳೆನೂ ಆಗೈತಿ. ನಾನು ನೋಡ್ಕೊಂಡು ಹೋಗೋಣ ಮಣಿನ ಅಂತ ಹೇಳಿ ಬಂದೆ. ನಮ್ಮ ಯಪ್ಪನೂ ಹೋಗಿ ನೋಡ್ಕೊಂಡ್ ಬರೋಗು ಎಂದು ಹೋಗಿಲ್ಲ ನೀನು ಮದ್ವೆ ಆದಾಗಿಂದ ಅವ್ರ ಮನೆಗೆ ಅಂತಂತ. ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ಚೆನ್ನಾಗಿದ್ದೀನಕ್ಕ? ಯಾತ್ರ ಚಂದನೋ ಏನೋ, ವಯಸ್ಸಾದ್ಮೇಲೆ ಇರ್ತಾವಲ್ಲಮ್ಮ ಅದು ಇದು ನೋವು. ಬಾರಿ ಕುಕ್ಕ ಬಾರಿ. ಏ ಜಯಮ್ಮ,
ಎದ್ದಾಳು ಅಲ್ಲ ನಿನ್ ಮಗೋಗಿ ಹೆಣ್ಣು ಕೊಟ್ಟಿರೋರು ಬಂದೇವ್ರೆ ನೀನು ಎದ್ದು ಸನಕ ಇದ್ದೀರಾ ಕಾಪಿ ಕಾಪಿ ಕುಡಿತೀರಾ ಉಮ್ತೀರಾ ಅಂತ ಹೇಳಿ ಕೇಳೋದು ಬಿಟ್ಟು ಕುಕ್ಕಣ ಇದೆಯಲ್ಲ ಎದ್ದಾಳ ಯಾಕೆ ಅತ್ತೆ ಬಾಯಿ ಮುತ್ಕೊಂಡು ಕೂತ್ಕ ನೀನೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ ನನಗೂ ಗೊತ್ತೈತಿ ಯಾರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂತಾನೆ ಆಯ್ತಮ್ಮ ಕೂತ್ಕೊಂಡೆ ಏನು ಜಯಮ್ಮ ಚೆನ್ನಾಗಿದೀಯಾ ಜಯಮ್ಮ ಏನೇ ರಂಗಿ ಮಗಳು ಕೊಟ್ಟ ತಕ್ಷಣ ಮರ್ಯಾದೆ ಕಮ್ಮಿ ಆಗ್ಬಿಟ್ಟೈತೆ ನನ್ನ ಅಕ್ಕ ಅಂತ ಮಾತಾಡ್ಸ್ಬೇಕು ಏನ್ ಬೀಗ್ರೆ ಚೆನ್ನಾಗಿದ್ದೀರಾ ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡ್ಸೋದ್ ಕಲ್ತ ಓಹೋ ಜಯಮ್ಮ ಅಂತೆ ಜಯಮ್ಮ ಅಯ್ಯೋ ಏನು ನೀನು ನಮ್ಮೂರು ಹೆಣ್ಮಗಳು ನನಗಿನ ವಯಸ್ಸಿನಾಗೆ ಒಂದಿಟ್ಟು ಚಿಕ್ಕವಳೇನಿ ಅದಕ್ಕೆ ಏನು ಸಲಗೆಯಿಂದ ಮಾತಾಡ್ಸಿದ್ರೆ ಮೊದ್ಲಿಂದಾನು ಪರಿಚಯ ಅಂತಾನ ನೀನ್ಯಾಕೆ ಹಿಂಗಾಡ್ತೀಯ ಜಯಮ್ಮ ಅಯ್ಯೋ ಬಿಡು ಅಲ್ಲ ಮೊದ್ಲೇನೆ ಏನು ನಾನೇನು ನಿನ್ನೇನು ಜಯಕಯ್ಯ ಅಂತಾನೆ ನಾನು ಮಾತಾಡ್ಸಿದ್ನ ಜಯಮ್ಮ ಅಂತಾನೆ ತಾನೆ ನೀನು ರಂಗಮ್ಮ ಅಂತಾನೆ ಮಾತಾಡ್ಸ್ತೀಯ ಅಯ್ಯ ಬಿಡು ನಾವೇನೇನು ವಾಸುಬ್ರಿ ಏ ರಂಗಿ ನಿಮ್ಮ ಮನೆಯವರು ನೀನು ನಿನ್ ಗಂಡ ಎಲ್ಲರೂ ನಮ್ಮಪ್ಪ ಇರೋದಕ್ಕೆ ಕೂಲಿ ಕೆಲ್ಸಕ್ಕೆ ಬರ್ತಿದ್ರಿ ತಾನೆ ನೀವು ಅಷ್ಟಾಗ ಮದ್ವೆ ಆಗಿ ಬಂದಾಗ ನನ್ನ ದಿನ ಮದ್ವೆ ಆಗಿಲ್ವಲ್ಲ ಅವಾಗ ಅಂತಾಳು ನೀನು ನಮ್ ಸರಿ ಸಮನಾಗಿ ಮಾತಾಡ್ತೀಯೇನಿ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ನೀನು ನಿನ್ನ ಮಗಳನ್ನ ನನ್ನ ಮಗನಿಂದ ಕಳಿಸಿದ ತಕ್ಷಣ ನೀವು ನಾವು ಒಂದೇ ಆಗ್ಬಿಡಲ್ಲ ನಿಮ್ಮಂತಸ್ತೇನು ನಮ್ಮಂತಸ್ತೇನು ಏನ್ ಹಿಂಗ್ ಮಾತಾಡಿಸ್ತಾ ಇದೆಯಲ್ಲ ಅಯ್ಯೋ ಬತ್ತಿದ್ವಿ ಕಣಮ್ಮ ಬತ್ತಿದ್ವಿ ಯಾರು ನಾನೇನಾದ್ರೂ ಇಲ್ಲ ಅಂತ ಹೇಳಿನ ನೀವು ಶ್ರೀಮಂತರಂಬದು ನನಗೂ ಚೆನ್ನಾಗಿ ಗೊತ್ತೈತಿ ಇಂಥವ್ರ ಮನೆಗೂ ಶ್ರೀಮಂತಲೇನೆ ಗಂಡನ ಮನೆಗೂ ಚೆನ್ನಾಗೇ ಇದೆಯಾ ಅಂತ ನನಗೂ ಗೊತ್ತೈತಿ ಹಂಗಂತ ಹೇಳಿ ನೀನು ನನಗಿನ್ನ ಚಿಕ್ಕವಳು ಅಂತೊಳಗೆ ನಾನು ಮರ್ಯಾದೆ ಕೊಟ್ಟು ಜಯಕಯ್ಯ ಅಂತ ಮಾತಾಡ್ಸ್ಬೇಕೋ ಏನು ಹೆಂಗೆ ಅಕ್ಕ ಅಂತ ಅಕ್ಕ ಅಕ್ಕ ಇಲ್ಲ ಪುಕ್ಕ ಇಲ್ಲ ಜಯಮೋರೆ ಅಂತ ಮಾತಾಡಿಸ್ಬೇಕು ಅಯ್ಯೋ ಅತ್ತೆ ಹೆಂಗ್ ಮಾತಾಡ್ಸಿದ್ರೆ ಏನು ಹೇಳು ಪ್ರೀತಿಯಿಂದ ಮಾತಾಡ್ಸೋದೇ ಮುಖ್ಯ ಇವಾಗ ಬಿಡ್ರಿ ಈಗ ಅಯ್ಯೋ ಜಯಮ್ಮ ಅಂದ ತಕ್ಷಣ ನಾನು ನಿಮ್ದೇನು ಕಿರೀಟ ನೆಲಕ್ ಬಿಡಲ್ಲ ಸುಮ್ನಿರ್ರಿ ನಮ್ಮಮ್ಮ ಏನೋ ನಾನು ನೋಡ್ಕೊಂಡು ಹೋಗಕ್ಕಂತ ಹೇಳಿ ಬಂದಿದ್ರೆ ನಿಲ್ಸ್ಕೊಂಡು ಹಿಂಗ್ ಮಾತಾಡ್ತಿರಲ್ಲ ಮರ್ಯಾದೆ ಕೊಡ್ದಂಗೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ನಿಮ್ಮ ಅಮ್ಮ ಬಂದ್ಲು ಅಂತ ಹೇಳಿ ನೀನು ನನ್ಗೆ ಬುದ್ಧಿ ಹೇಳಕ್ ಬರಬೇಡ ಹೋಗು ಓಹೋ ನನಗೆ ಬುದ್ಧಿ ಹೇಳಕ್ ಬರ್ತಾಳೆ ನಾನು ಏನು ಹೇಳ್ತೀನಿ ಅದನ್ನ ಕೇಳ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ನೀನು ನನಗೆ ನನ್ನ ಸುದ್ದಿಗೆ ಬಂದ್ರೆ ಏನೂ ಇಲ್ಲ ನೋಡು ಅಯ್ಯೋ ಇದೇನತೆ ಅಯ್ಯ ಅಲ್ಲ ಅಕ್ಕಪಕ್ಕಗಳ ಜೊತೆಗೆ ಜಗಳ ಮಾಡ್ತಿರಲ್ಲ ದಿನಾನ ಎದ್ದಾಗ ಬೈನಾಗನ ಹಂಗೆ ನನ್ನ ಕೂಟ ಮಾತಾಡ್ತಾ ಇದೆಯಲ್ಲ ನನ್ನ ಸುದ್ದಿಗೆ ಬಂದ್ರೆ ಏನೂ ಇಲ್ಲ ಅಂತಾನ ಅಯ್ಯೋ ರಾಮ ಹಿಂಗ ಮಾತಾಡೋದು ಮನೆ ಹೊರತಾಗೆ ನಾನು ಗುದ್ದಾಡ್ತೀನಿ ನಾನು ಯಾಕೆ ಜಗಳ ಮಾಡೋಣ ಅಕ್ಕಪಕ್ಕಗಳ ಕೂಟೆ ಅವಕ್ಕೆ ಮಾಡಕ್ ಕೆಲಸ ಇರಲ್ಲ ಕಾಲ್ ಕೆರ್ಕೊಂಡು ಜಗಳ ಮಾಡಕ್ ಬರ್ತವೆ ಜಗಳ ಮಾಡಕ್ ಬಂದು ನನ್ನ ತಗೆ ಉಗಿಸ್ಕೊಂಡು ಹೋಗ್ತವೆ ಹೋಗು ಹೋಗು ಸುಮ್ಮನೆ ನೀನು ನನಗೆ ಬುದ್ಧಿ ಹೇಳಕ್ ಬರ್ಬೇಡ ಆಯ್ತು ಬಿಡಿ ನಿಮ್ಗೆ ಎಷ್ಟು ಹೇಳಿರೋ ಅಷ್ಟೇನೆ ಯಮ್ಮ ನೀನ್ ನಡಿಯಮ್ಮ ನಮ್ಮ ಅತ್ತೆ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಅವ್ರ ಬುದ್ಧಿ ನಿನಗೆ ಚೆನ್ನಾಗಿ ಗೊತ್ತೈತಲ್ಲ ನಡಿ ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ನಮ್ಮ ಯಜಮಾನ್ರು ಬರ್ತಾರೆ ಮಾತಾಡ್ಸಿವಂತೆ ನಿನ್ನ ನಡಿಯನ್ನ ಇವ್ರದೇನ್ ಲೆಕ್ಕ ಇದೇನು ಜಯಮ್ಮ ನಿನ್ನ ಲೆಕ್ಕಕ್ಕೆ ಇಕ್ಕೊಂಡಿಲ್ವಲ್ಲ ನಿನ್ ಸೊಸೆ ಇವ್ರದೇನ್ ಲೆಕ್ಕ ಅಂತ ಹೇಳಿ ಅವ್ರ ಅಮ್ಮನ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಇದೆಲ್ಲ ಯಾಕೆ ಬಿಕ್ಕಿತ್ತು ಹೇಳು ಆ ರಂಗಮ್ಮನ ಪ್ರೀತಿಯಿಂದ ಮಾತಾಡ್ಸಿದ್ರೆ ನಿನ್ ಸೊಸೆ ತಾಗೆ ಬುದ್ಧಿ ಹೇಳಿಸ್ಕೊಂಬದೇ ತಪ್ಪಿತ್ತ ನೋಡು ನೆನ್ನೆ ಮೊನ್ನೆ ಬಂದಿರೋ ಮನೆಗೆ ಬಂದಿರೋ ಹೊರಟಾಗೆ ನೀನು ಬುದ್ಧಿ ಹೇಳಿಸ್ಕೊಂಬಂಗ ಆತು ನಾನು ಅದಕ್ಕೆ ಹೇಳ್ತಿದ್ದೆ ಒಂದ್ ಸ್ವಲ್ಪ ಬುದ್ಧಿ ಕಲಿಯಮ್ಮ ಯಾರ ತಾಗೆ ಹೆಂಗ್ ಮಾತಾಡ್ಬೇಕು ಅಂತಾನ ಯೋಚನೆ ಮಾಡಿ ಮಾತಾಡು ಅಂತಾನ ನಾನು ಹೇಳ್ದಾಗ ಕೇಳಿದ್ದೆ ನೀನ್ ಇವತ್ತು ಇನ್ನೊಬ್ರ ತಾಗೆ ಬುದ್ಧಿ ಹೇಳಿಸ್ಕೋಬೇಕಾಗಿರ್ಲಿಲ್ಲ ಅವಳು ಹೆಂಗೆ ಬಗ್ಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನೀನೇನು ಪಾಠ ಮಾಡಕ್ ಬರ್ಬೇಡ ಸುಮ್ಮನೆ ಆಗಿರೋದು ಉಂಡು ತೆಪ್ಪು ಕುಕ್ಕ ಮತ್ ಕಲ್ಕ ಮೂಲೆಗೆ ಆತು ಬಿಡಮ್ಮ ನಾನು ಮೂಲೆಗೆ ಕುಕ್ಕಂತೀನಿ ನೀನೇಲ್ ಕುಕ್ಕಂತೀಯ ನೋಡೋಣ ಮೂಲೆ ಕುಕ್ಕಂತೀಯೋ ಅಥವಾ ಮನೆಯಿಂದ ಹೊರಗೆ ಕುಕ್ಕಂತೀಯೋ ಯಾರಿಗ್ ಗೊತ್ತು ನಾನು ಹೋಗಿ ಹೋಗಿ ನಿಂತ ಮಾತಾಡ್ಕೊಂಡು ನಿಂತಿದ್ದೀನಲ್ಲ ಕೆಲಸ ಐತಿ ನನಗೆ ಹೋಗ್ಬೇಕು ಹೊಲ್ತಕ್ಕೆ ಹೋಗಿ ಬರ್ತೀನಿ ನಾನು ಅಂತೂ ಇಂತೂ ನಿನ್ ತಲೆಗೆ ಬುದ್ಧಿ ಇಲ್ಲ ಅಂತ ನೀನೇ ಒಪ್ಕೊಂಡಲ್ಲ ಬಿಡು ಹೋಗ್ಲಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ